ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಇದು ಬಂದು 10 ಗ್ರಾಮ್ ಇದೆ. 10 ಗ್ರಾಮ್ ಅಂದರೆ ಸೆಂಟ್ರಲ್ ಬಂದು ಇದೆಲ್ಲ ಓಲ್ಡ್ ಮಾಡಲ್ ಬಂದು ನ್ಯೂ ಡಿಸೈನ್ ಥರ ಮಾಡಿಟ್ಟಿದ್ದಾರೆ. ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಒಂದು ವಿಷಯ ಹೇಳಬೇಕು. ಗೋಲ್ಡ್ ರೇಟ್ ನೋಡಿದ್ರೆ ಎಷ್ಟು ರೇಟ್ ಆಗಿದೆ ಅಂತ. ಕುಸ್ತಿದೆ ಅಂತ ಇವತ್ತು ನ್ಯೂಸ್ ಬಂದಿದೆ. ಬಟ್ ಇಲ್ಲ, ನೀವು ನಂಬಬೇಡಿ. ಅದು ಇಳಿಸ್ದಂಗೆ ಇಳಿಸಿ ಮತ್ತೆ ರೈಸ್ ಆಗಿಬಿಡುತ್ತೆ. ಯಾವುದೇ ಕಾರಣಕ್ಕೂ ನಂಬೇಡಿ. ಈಗ ಹತ್ತತ್ರ 1,000 ಒಡವೆ ಬಂದು 1,35,000 ಆಗೋಯ್ತು ರೀಚು. ಈಗ ಹಂಗೆ ಹೋಗ್ತಾ ಇನ್ನೂ ಜಾಸ್ತಿನೇ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ನೀವು ಆದಷ್ಟು ಗೋಲ್ಡ್ ಸೇವಿಂಗ್ ಪರ್ಚೇಸ್ ಮಾಡೋದನ್ನು ಬಿಡಬೇಡಿ, ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್ ಯಾವ ಥರ ಇದೆ ಅಂತ. ಈ ಥರ ಗಟ್ಟಿ ಒಡವೆಗಳನ್ನ ತೆಗೆದು ನೀವು ಹಾಕ್ಕೊಳ್ತೀರೋ ಇಲ್ವೋ, ನಿಮಗೆ ಅಂತ ನೀವು ಮನೆಯಲ್ಲಿ ಸೇವಿಂಗ್ ಮಾಡಿಡಿ. ಫ್ಯೂಚರಲ್ಲಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಹುಷಾರಲ್ಲಿ ನಾವಿರೋದು ತುಂಬಾ ಒಳ್ಳೆಯದು. ಗೋಲ್ಡ್ ಅಂತೂ ಇನ್ನೂ ಫ್ಯೂಚರಲ್ಲಿ ಹೋಗ್ತಾ ಕನಸಾಗ್ಬಿಡುತ್ತೆ. ಎಷ್ಟೋ ಜನಗಳಿಗೆ, ಎಷ್ಟೋ ಕುಟುಂಬಗಳಿಗೆ ಇದೇ ಥರನೇ ನೀವು ಡೀಲಾಗಿಬಿಟ್ರೆ ಗೋಲ್ಡ್ ತಗೊಳ್ಳೋದು ಅನ್ನೋದೇ ಒಂದು ಕನಸು ಥರ ಆಗಿಬಿಡುತ್ತೆ. ಆದಷ್ಟು ಹುಷಾರಾಗಿರಿ. ಮನಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗೋಲ್ಡ್ ಪರ್ಚೇಸನ್ನು ಮಾಡೋದನ್ನು ಇಂಪ್ರೂವ್ಮೆಂಟ್ ಮಾಡ್ಕೊಳ್ಳಿ. ತುಂಬ ಹೈ ರೇಟ್ ಆಗ್ತಾನೇ ಇದೆ. ನನಗೆ ಬೇಜಾರಾಗ್ಬಿಟ್ಟಿದೆ ವೀಡಿಯೋ ಮಾಡೋಕ್ಕೆ. ಏನಂದರೆ ದಿನೇ ವೀಡಿಯೋದಲ್ಲಿ ಏನು ಹೇಳೋದು ಅಂತ ಮನಸ್ಸು ಕಷ್ಟ. ಬರ್ತಾ ಹೈ ಆಗ್ತಾಯಿದೆ ಗೋಲ್ಡ್ ರೇಟು. ಪಾಪ ನಾರ್ಮಲ್ ಜನಗಳು ಏನು ಅಂತ ಖರೀದಿ ಮಾಡ್ತಾರೆ ಅಲ್ವಾ. ಅದಕ್ಕೆ ಫ್ರೆಂಡ್ಸ್ ಹೇಳೋದು, ನೀವು ಹುಷಾರಾಗಿ ಚಿಕ್ಕದೋ ದೊಡ್ಡದೋ ಒಡವೆ ಸೇರಿಸ್ಕೊಂಡು ಬರ್ತಾ ಇರಿ. ಆಗ ಫ್ಯೂಚರಲ್ಲಿ ಬಂದು ನಿಮಗೆ ಅದು ಚಿಕ್ಕ ಸೇವಿಂಗ್ ಬಂದು ದೊಡ್ಡದಾಗಿ ಇಂಪ್ರೂವ್ಮೆಂಟ್ ಅಂತ ಹಾಕ್ಕೊಂಡು ಬರ್ತಾ ಇರುತ್ತೆ ನಿಮಗೆ. ಆದಷ್ಟು ಹುಷಾರಾಗಿರಿ. ಆದಷ್ಟು ಮನಿ ಸೇವಿಂಗ್ ಮಾಡಿ, ಗೋಲ್ಡ್ ಪರ್ಚೇಸ್ ಮಾಡಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಫ್ಯೂಚರಲ್ಲಿ ನಿಮಗೆ ತುಂಬ ಒಳ್ಳೆಯದು. ಆಮೇಲೆ ನೆಕ್ಸ್ಟ್ ಬಂದು ಏನು ಮಾಡ್ತೀರಾ ಅಂದರೆ, ಆದಷ್ಟು ನೀವು ಗೋಲ್ಡ್ ಅಂಗಡಿಗಳಲ್ಲಿ ಹೋಗಿ ಪರ್ಚೇಸ್ ಮಾಡೋದಕ್ಕಿಂತ ಗಿರಿವಿ ಅಂಗಡಿಗಳಲ್ಲಿ ಪರ್ಚೇಸ್ ಮಾಡಿ. ನೀವು ಹಣವನ್ನು ಸೇರಿಸಿ ಆದಮೇಲೆ ಗಿರಿವಿ ಅಂಗಡಿಗಳಲ್ಲಿ ನೀವು ಪರ್ಚೇಸ್ ಮಾಡಿದಾಗ ನಿಮಗೆ ಬೆಲೆ ಕೂಡ ಕಮ್ಮಿ ಬೀಳುತ್ತೆ ಅಂತ ಹೇಳ್ತೀನಿ. ಫ್ರೆಂಡ್ಸ್, ಏನು ಹೇಳಬೇಕು ಅಂತಲೇ ನನಗೆ ಗೊತ್ತಾಗ್ತಾ ಇಲ್ಲ, ಅಷ್ಟು ಬೇಜಾರಾಗಿಬಿಟ್ಟಿದೆ. ಯಾಕಂದರೆ ಗೋಲ್ಡ್ ರೇಟ್ ಅಷ್ಟೊಂದು ಹೈ ಆಗಿದೆ. 1 ಗ್ರಾಮ್ 16,000 ಅಂದರೆ ನೀವು ಲೆಕ್ಕ ಹಾಕ್ಕೊಳ್ಳಿ, ಎಷ್ಟು ಬೇಜಾರಾಗುತ್ತೆ ಅಲ್ವಾ. ಚೆನ್ನಾಗಿ ಗೋಲ್ಡ್ ಸೇರಿಸಿರೋರಿಗೆ ಸಂತೋಷನೇ. ಬಟ್ ಏನಂದರೆ, ಗೋಲ್ಡ್ ತಗೊಳ್ಳೋರಿಗೆ ಸ್ವಲ್ಪ ಫೀಲೇ. ಏನು ಅಮ್ಮಮ್ಮ ಅಂದರೆ, ಈಗ ಎಲ್ಲ ನ್ಯೂಸ್ಗಳಲ್ಲೆಲ್ಲ ಹಬ್ತಾ ಇದ್ದಾರೆ, ಗೋಲ್ಡ್ ಚಿನ್ನ ಕುಸಿದ್ಬಿಡ್ತು, ರೇಟ್ ಕಮ್ಮಿ ಆಗಿಬಿಡ್ತು, ಬೆಲೆ ಕಮ್ಮಿ ಆಗಿಬಿಡ್ತು ಅಂತ ಹೇಳ್ತಾ ಇರ್ತಾರೆ. ಹೇಳ್ದಂಗೆ ಹೇಳಿ ಮತ್ತೆ ಹೈ ರೇಟ್ ಆಗೇ ಆಗುತ್ತೆ. ನೀವು ಬೇಕಾದರೆ ನೋಡಿ. ನನಗೆ ನಮ್ಮ ವ್ಯೂವರ್ಸ್ ಎಲ್ಲ ಹೇಳ್ತಾಯಿದ್ರು, ಏನು ಸ್ಟಾರ್ಟಿಂಗ್ 10,000 ಆಗ್ತಾಯಿತ್ತು 1 ಗ್ರಾಮ್ ಅಂತ ಹೇಳಿದಾಗ, ನಿಮ್ಗೆ ಹೆಂಗೆ ಗೊತ್ತು 1 ಗ್ರಾಮ್ 10,000 ಅಂತ ನಿಮ್ಗೆ ಹೆಂಗೆ ಗೊತ್ತು ಅಂತ. ಆಗ ನಾನು ರಿವರ್ಸ್ ಕ್ವಶನ್ಸ್ ಎಲ್ಲ ತುಂಬ ಜನ ಕೇಳಿದರು. ಬಟ್ ಈಗ ಅವರೇ ಆಶ್ಚರ್ಯ ಪಡ್ತಾ ಇದ್ದಾರೆ. ಈಗ 1 ಗ್ರಾಮ್ 16,000ನೇ ಆಗೋಯಿತು. ನಾನು 10,000 ಹೇಳಿದ್ದಾಗ ನಂಬಿಲ್ಲ. ಆಗ ಬಂದು 9,000 ಇತ್ತು, 9,000 8,000 ಹತ್ತತ್ರ ರೀಚ್ ಆಗ್ತಾಯಿತ್ತು. ಆಮೇಲೆ ಈಗ ಅವರು ಒಪ್ಕೊಳ್ತಾ ಇದ್ದಾರೆ. ಅದಕ್ಕೆ ಹೇಳೋದು, ಗೋಲ್ಡ್ ಈಸ್ ವೆರಿ ಇಂಪಾರ್ಟೆಂಟ್. ಮನಿಗಿಂತ ಗೋಲ್ಡ್ ಇಂಪಾರ್ಟೆಂಟ್. ಗೋಲ್ಡ್ ಬೇಕು ಅಂದರೆ ಮನಿ ಬೇಕು. ಮನಿ ಸೇವಿಂಗ್ ಮಾಡಿ, ಆಗ ಇದು ಬಂದು ಇನ್ವೆಸ್ಟ್ಮೆಂಟ್ ಮಾಡ್ದಂಗೆ ಆಗುತ್ತೆ. ಆದಷ್ಟು ಹುಷಾರಾಗಿರಿ. ನಿಮ್ಮನ್ನು ನೀವು ನಂಬಿ ಬರುವಂಥ ದಿನಗಳು ತುಂಬ ಕಠಿಣವಾದಂತಹ ದಿನಗಳು. ಸತ್ಯ ಯಾವತ್ತೂ ಕಹಿನೇ ಫ್ರೆಂಡ್ಸ್ ಅಲ್ವಾ. ಸತ್ಯ ಯಾವತ್ತಿದ್ರೂ ಕಹಿನೇ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನನ್ನ